ಹಲ್ಲೆಲೂಯಾ, ಶಾಲೋಮ್, ಪ್ರೈಸ್ ದ ಲಾರ್ಡ್. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮೆಲ್ಲರ ಜೊತೆಯಲ್ಲಿ ನಿಮ್ಮೆಲ್ಲರ ಮನೆಗಳಿಗೂ ದರ್ಶಿಸೋದಕ್ಕೂ ದೇವರು ಕೊಟ್ಟಿರೋ ಭಾಗ್ಯಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮ ದೇವರು ನಿಮ್ಮ ಮನೆಗಳಿಗೆ ಬಂದಿದ್ದಾರೆ. ದೇವರು ಸ್ವತಃ ನಿಮ್ಮ ಮನೆಗೆ ಬಂದಿದ್ದಾರೆ. ಯಾಕೆ ಅಂದರೆ ಒಂದು ವಾಕ್ಯದಿಂದ, ಎ ವರ್ಡ್ ಫ್ರಮ್ ಹಿಮ್, ದೇವರಿಂದ ಒಂದು ವಾಕ್ಯ ಬಂದಿದೆ. ಕೀರ್ತನೆಗಳು 34ನೇ ಅಧ್ಯಾಯ 5ನೇ ವಚನ, ಸ್ಯಾಮ್ಸ್ 34:5. ಎ ಗುಡ್ ವರ್ಡ್, ಒಂದು ಒಳ್ಳೆ ವಾಕ್ಯ. ಅದು ಏನೆಂದರೆ, ಆತನನ್ನೇ ದೃಷ್ಟಿಸಿದವರು ಸಹಾಯವನ್ನು ಹೊಂದಿಕೊಳ್ಳುವನು, ಅವರಿಗೆ ಆಶಾಭಂಗವಾಗದು. ಆಮೆನ್. ದೇ ಲುಕ್ಡ್ unto him and were lightened, and their faces were not ashamed. Glory to God, my heavenly Father. Hallelujah. ಆತನನ್ನೇ ದೃಷ್ಟಿಸವರು ಸಹಾಯವನ್ನು ಹೊಂದಿಕೊಳ್ಳುವರು. ಈ ಮುಂಜಾನೆ ವೇಳೆಯಲ್ಲಿ ನೀವು ಯಾರನ್ನ ದೃಷ್ಟಿಸುತ್ತಾ ಇದ್ದೀರಾ? ಅವರಿಂದ ಸಹಾಯ, ಇವರಿಂದ ಸಹಾಯ, ಕೆಲಸದಲ್ಲಿ ನನಗೆ ಸಹಾಯ, ಅದು ನಡೆಯೋದಿಲ್ಲ. ನೀವು ಏನು ಮಾಡಬೇಕು? ಯಾರು ಸಹಾಯಕ್ಕಾಗಿ ಪ್ರತಿ ಮುಂಚಾನೆಯಲ್ಲಿ ತವಕ ಪಡಬೇಕು, ಆಶೆ ಪಡಬೇಕಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಮುಖದರ್ಶನದಿಂದ ಆತನ ಸಹಾಯಕ್ಕಾಗಿ ಯಾರು ಎದುರು ನೋಡುತ್ತಾರೋ ಅವರು ಸಹಾಯವನ್ನು ಹೊಂದಿಕೊಳ್ಳುತ್ತಾರೆ. ಅವರ ಮುಖವನ್ನು ಅವರು ಎಂದಿಗೂ ಆಶಾಭಂಗವನ್ನು ಪಡೆಯೋದಿಲ್ಲ. ಅವರು ನಾಚಿಕೆಗೆ ಒಳಗಾಗೋದಿಲ್ಲ. ಒಂದು ವೇಳೆ ಲೋಕದ ಸಂಬಂಧಪಟ್ಟಿರುವ ನಾಚಿಕೆ ವಿಷಯಗಳಿಗೆ ನೀವು ಒಳಗಾಗಿದ್ದರೆ, ಒಬ್ಬ ಯಾಜಕನಾಗಿ, ದೇವರ ಸೇವಕನಾಗಿ ನಿಮಗೆ ತಿಳಿಸಿಕೊಡುವ ಒಂದು ವಾಗ್ದಾನವೆಂದರೆ, ನೀವು ಆತನನ್ನೇ ದೃಷ್ಟಿಸಬೇಕು. ಲುಕ್ ಅಪಾನ್ ಹಿಮ್. Don't look to the world. Don't look to the relatives. Don't look to them. There is no one who can help you. There is only one God who will help you. He is the only Jesus Christ. ಆತನು ಒಬ್ಬನೇ ನಮಗೆ ಸಹಾಯಕನು. ಆತನು ಸಹಾಯ ಹೆಂಗೆ ಮಾಡುತ್ತಾರಂದರೆ, ನಮಗೆ ಆಶಾಭಂಗ ಪಡಲಾರದಂತನೇ ಮಾಡಿ ದೇವರು ನಮ್ಮನ್ನು ಘನವುಳ್ಳ ಮಕ್ಕಳಾಗಿ ನಮ್ಮನ್ನು ಸ್ಥಿರಪಡಿಸುತ್ತಾರೆ. ತವಕ ಪಡುವ ಮಕ್ಕಳೇ, ಬನ್ನಿ, ದಯವಿಟ್ಟು ಬನ್ನಿ, ಅವರನ್ನೇ ದೃಷ್ಟಿಸಿ. ನಿಜವಾಗಿ ನಿಮ್ಮ ಮೇಲಿರೋ ಪ್ರತಿಯೊಂದು ಅವಮಾನಕರವಾದ ಸ್ಥಿತಿಗತಿಗಳು ದೇವರು ತಪ್ಪಿಸಿ ನಿಮ್ಮನ್ನು ತಲೆ ಎತ್ತೋ ಹಾಗೆ ದೇವರು ಮಾಡಿಕೊಳ್ಳುತ್ತಾರೆ. ಕನೆಗಳ ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತಿರುವ ತಂದೆ, ಈ ಮಕ್ಕಳನ್ನು ಈ ವಾಕ್ಯ ಹಿಡಿದುಕೊಂಡು ಈ ದಿನ ನಿನ್ನನ್ನು ದೃಷ್ಟಿಸೋ ಹಾಗೆ, ನಿನ್ನ ಸಂಗಡ ನಡೆಯೋ ಹಾಗೆ ನೀನು ಇವ್ರನ್ನು ಬಲಪಡಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಉತ್ತಮವಾದ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ನಾಳೆ ಇದೇ ಸಮಯದಲ್ಲಿ ಮರಳಿ ನಾವು ಒಗ್ಗಟ್ಟಾಗಿ ದೇವರ ಮುಖವನ್ನು ನೋಡೋಣ. ಅಲ್ಲಿ ತನಕ ದೇವರ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ನಿಮ್ಮ ಹತ್ರ ಆಜ್ಞೆಯನ್ನು ಕೇಳ್ತಾ ಇದ್ದೀನಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.